ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ದಿನ ಬೆಳಿಗ್ಗೆ ನನ್ನ ಸೊಸೆ ನನ್ನ ಕೈಗೆ ಕಾಫಿ ಕಪ್ ಕೊಟ್ಟು, ಮಾವ ಇದನ್ನು ಕುಡೀರಿ, ನಾನು ನಿಮಗಾಗಿ ಸ್ಪೆಷಲ್ ಆಗಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಿ ಅಂತ ಹೇಳಿದಾಗ ಅವಳ ಮುಖದಲ್ಲಿ ಇದ್ದ ಆ ನಗು ಕಂಡು ನನ್ನೊಳಗೆ ಎಚ್ಚರಿಕೆಯ ಗಂಟೆ ಬಾರಿಸಿತು. ಹೌದಾ ಅಮ್ಮ, ನೀನು ನನಗಾಗಿ ಸ್ಪೆಷಲ್ ಆಗಿ ತಯಾರು ಮಾಡಿದ್ಯಾ? ಹೌದು ಮಾವ, ನಾನು ನಿಮಗಾಗಿ ತಯಾರಿಸಿದ್ದೇನೆ. ತಣ್ಣಗಾದ್ರೆ ಅದರ ರುಚಿ ಬದಲಾಗಿ ಅದು ಕಹಿಯಾಗ್ಬೋದು. ಬೇಗ ಬೇಗ ಬಿಸಿ ಬಿಸಿಯಾಗಿ ಕುಡೀರಿ ಅಂತ ಹೇಳಿದ್ಲು. ನಾನು ನಗುತ್ತಲೇ ನಿಧಾನವಾಗಿ ಆ ಕಾಫಿಯನ್ನು ವಾಸನೆ ನೋಡಿದೆ. ಕಾಫಿಯ ವಾಸನೆಯ ಜೊತೆಗೆ ಇನ್ನೊಂದು ವಾಸನೆ ಕೂಡ ಬರ್ತಾ ಇತ್ತು. ಯಾವುದೋ ಔಷಧಿಯನ್ನು ಮಿಕ್ಸ್ ಮಾಡಿರುವ ಹಾಗೆ. ಅಡಿಗೆ ಮನೆಯ ಯಾವುದೋ ಮಸಾಲೆಯ ವಾಸನೆ ಅದಾಗಿರ್ಲಿಲ್ಲ, ಅದು ಔಷಧಿಗಳ ವಾಸನೆಯಾಗಿತ್ತು. ನನ್ನ ಸೊಸೆ ನನ್ನನ್ನೇ ನೋಡ್ತಾ ಇದ್ಲು. ನಾನು ಬೇಗ ಬೇಗ ಕಾಫಿ ಕುಡಿಯುವುದನ್ನು ಅವಳು ಕಾಯ್ತಾ ನಿಂತ್ಕೊಂಡಿದ್ಲು. ನನ್ನ ಹೆಸರು ಸತೀಶ್. ಇತ್ತೀಚೆಗೆ ಕೆಲವು ದಿನಗಳಿಂದ ನಾನು ಈ ಮನೆಯಲ್ಲಿರುವುದು ಇವರು ಯಾರಿಗೂ ಇಷ್ಟವಿರಲಿಲ್ಲ. ಇದೆಲ್ಲವೂ ನಮ್ದಾಗಬೇಕು, ಎಲ್ಲವೂ ಅವರ ಕೈ ಸೇರಬೇಕು ಅಂತ. ಈ ವಯಸ್ಸಾದ ವ್ಯಕ್ತಿ ಯಾವುದೋ ಒಂದು ಮೂಲೆಯಲ್ಲಿ ಇರಬೇಕು ಅಂತ ಅವರೆಲ್ಲ ಅಂದುಕೊಳ್ತಾ ಇದ್ರು. ನನಗೆ ಇದೆಲ್ಲವೂ ಅರ್ಥವಾಗ್ತಿತ್ತು. ಒಂದು ವಾರದ ಮೊದಲೇ ನನ್ನ ಸೊಸೆ ನೀಟಾಗಿ ಹೇಳಿದ್ಲು, ಮಾವ, ಈ ಹಬ್ಬಕ್ಕೆ ನನ್ನ ಅಪ್ಪ ಅಮ್ಮ ಮನೆಗೆ ಬರ್ತಾ ಇದ್ದಾರೆ. ನೀವು ಯಾರಾದರೂ ನೆಂಟರ ಮನೆಗೆ ಹೋಗಿ ಬನ್ನಿ, ಇಲ್ದಿದ್ರೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ 2 ದಿನ ಸಮಯ ಕಳೆದು ಬನ್ನಿ ಅಂತ. ನಾನು ಆ ದಿನವೇ ಅವಳಿಗೆ ಸ್ಟ್ರಿಕ್ಟ್ ಆಗಿ ಹೇಳಿಬಿಟ್ಟಿದ್ದೆ, ಸೊಸೆ, ಇದು ನನ್ನ ಮನೆ, ನಾನು ಎಲ್ಲಿಗೂ ಹೋಗೋದಿಲ್ಲ ಅಂತ. ಅಂದಿನಿಂದ ಮನೆಯಲ್ಲಿ ಯಾರು ನನ್ನ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ. ಯಾವಾಗಲೂ ಬೈಕೊಳ್ಳೋದು, ಗೊನುಗಾಡೋದು. ಬೆಳಗಿನ ತಿಂಡಿ, ಕಾಫಿ, ಟೀ ಕೂಡ ಸಪ್ರೇಟ್ ಆಗಿ ಮಾಡಿಬಿಟ್ಟಿದ್ರು. ನಾನು ಮನೆಯೊಳಗೆ ಬಂದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿ ಬಿಡ್ತಾ ಇದ್ರು. ನಾನು ಮಾತನಾಡಿಸಿದಾಗ ಎಲ್ಲರೂ ಮುಖಗಳನ್ನು ತಿರುಗಿಸ್ಕೊಳ್ತಾ ಇದ್ರು. ಇನ್ನು ನನ್ನ ಮಗ ಕೂಡ ಏನು ಮಾತನಾಡ್ತಾ ಇರಲಿಲ್ಲ. ನನ್ನ ಹೆಂಡತಿ ಸತ್ತು ತುಂಬಾ ವರ್ಷಗಳಾಗಿತ್ತು. ಅವಳು ಹೋದ ನಂತರ ಈ ಮನೆ, ನನ್ನ ಮಗ, ನನ್ನ ಕೆಲಸವೇ ನನ್ನ ಸರ್ವಸ್ವವಾಗಿಬಿಟ್ಟಿತ್ತು. ಈಗ ಇದೇ ಮನೆಯಲ್ಲಿ ನನ್ನನ್ನು ಕೈಲಾಗದವನ ರೀತಿ ಮಾಡಬೇಕು ಅಂತ ಅಂದುಕೊಳ್ತಾ ಇದ್ರು. ನಾನು ಕಾಫಿ ಕಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡೇ ಇದ್ದೆ. ನನ್ನ ಸೊಸೆ ಈಗ ಅಡಿಗೆ ಮನೆಯಲ್ಲಿ ಏನೋ ಕೆಲಸ ಮಾಡ್ತಾ ಇದ್ಲು. ಟೇಬಲ್ ಮೇಲೆ ಇದೇ ಥರ ಇನ್ನೊಂದು ಕಪ್ಪು ಕಾಫಿ ಇಡಲಾಗಿತ್ತು. ಅವಳು ಅಂದುಕೊಳ್ತಾ ಇದ್ಲು, ನಾನು ಒಬ್ಬ ವಯಸ್ಸಾದ ವ್ಯಕ್ತಿ, ನನಗೆ ಏನು ಅರ್ಥವಾಗುವುದಿಲ್ಲ ಅಂತ. ಆದರೆ ಅವಳಿಗೆ ಏನು ತಾನೇ ಗೊತ್ತು, ನಾನು 40 ವರ್ಷ ಮೆಡಿಕಲ್ ಸ್ಟೋರ್ನಲ್ಲಿ ಕೆಲಸ ಮಾಡಿದ್ದೇನೆ. ನನಗೆ ಚೆನ್ನಾಗಿ ಗೊತ್ತು ಯಾವ ಔಷಧಿ ಯಾವುದಕ್ಕೆ ಬಳಸ್ತಾರೆ ಅಂತ. ತಪ್ಪಾದ ಔಷಧಿಗಳನ್ನು ಬಳಸಿದ್ರೆ ಏನಾಗುತ್ತೆ ಅಂತ ಕೂಡ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಈಗ ಶಬ್ದ ಮಾಡದೆ ನಿಧಾನವಾಗಿ 2 ಕಪ್ಪುಗಳನ್ನು ಬದಲಾಯಿಸಿಬಿಟ್ಟೆ. ಈಗ ನಾನು ಟೇಬಲ್ ಮೇಲೆ ಇಟ್ಟಿದ್ದ ಇನ್ನೊಂದು ಕಪ್ಪನ್ನು ಕೈಗೆ ಎತ್ತುಕೊಂಡೆ. ಕಾಫಿಯನ್ನು ವಾಸನೆ ನೋಡಿ ಒಂದು ಸಿಪ್ ಕುಡಿದಿದ್ದೆ. ಅದು ನಾರ್ಮಲ್ ಕಾಫಿಯೇ ಆಗಿತ್ತು. ಅದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ವಾಸನೆ ಬರ್ತಾ ಇರಲಿಲ್ಲ, ಕಹಿ ಕೂಡ ಇರಲಿಲ್ಲ. ನಾನು ಇವರ ಬಗ್ಗೆ ಯೋಚಿಸುತ್ತಾ ನಿಧಾನವಾಗಿ ಕಾಫಿ ಕುಡಿತಾ ಇದ್ದೆ. ಸೊಸೆ ನನ್ನನ್ನು ನೋಡಿ, ಮಾವ, ಕಾಫಿ ಹೇಗಿದೆ ಅಂತ ತುಂಬಾ ಆತುರವಾಗಿ ಕೇಳಿದ್ಲು. ನಾನು ನಿಧಾನವಾಗಿ ಸ್ಮೈಲ್ ಮಾಡುತ್ತಾ, ತುಂಬಾ ರುಚಿಯಾಗಿದೆ ಅಮ್ಮ ಅಂತ ಹೇಳಿದೆ. ಸೊಸೆಯ ಮುಖದಲ್ಲಿ ಒಂದು ರೀತಿಯ ಸಮಾಧಾನ, ಸಂತೋಷ ಕಾಣಿಸ್ತಾ ಇತ್ತು. ಅವಳು ಖುಷಿ ಖುಷಿಯಾಗಿ ಏನು ಯೋಚಿಸದೆ ಟೇಬಲ್ ಮೇಲೆ ಇಟ್ಟಿದ್ದ ಆ ಕಪ್ಪನ್ನು ಕೈಗೆತ್ತಿಕೊಂಡ್ಳು. ಸೊಸೆ ನನಗಾಗಿ ಕಾಫಿಯನ್ನು ಕೊಟ್ಟಿದ್ದ ಅದೇ ಕಪ್ಪು. ನನ್ನ ಸೊಸೆ ಈಗ ಆ ಕಾಫಿಯನ್ನು ಕುಡಿಯಲಾರಂಭಿಸಿದ್ಲು. ಅವಳು ಮೊಬೈಲ್ ನೋಡುತ್ತಾ ಕಾಫಿ ಕುಡಿತಾ ಇದ್ಲು. ಅವಳಿಗೆ ಯಾವುದೇ ರೀತಿಯ ಅನುಮಾನ ಬರಲಿಲ್ಲ. ನಾನು ಸೈಲೆಂಟ್ ಆಗಿ ಅವಳನ್ನೇ ನೋಡ್ತಾ ಇದ್ದೆ. ನನ್ನೊಳಗೆ ಯಾವುದೇ ರೀತಿಯ ದ್ವೇಷ, ಯಾವುದೇ ಕೋಪ ಅಥವಾ ಯಾವುದೇ ಸಂತೋಷ ಕೂಡ ಇರಲಿಲ್ಲ. ಈ ದಿನ ನನ್ನ ಜೊತೆ ನಡೆಯಬೇಕಿದ್ದ ಆ ಘಟನೆ ಈಗ ಅವಳ ಜೊತೆ ನಡೀತಾ ಇತ್ತು. ಸೊಸೆಯ ಪರಿಸ್ಥಿತಿ ನೆನೆದು ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ದುಃಖ, ಬೇಸರ ಕೂಡ ಆಗ್ತಾ ಇತ್ತು. ನಾನು ಎಷ್ಟೋ ಪ್ರೀತಿ, ಗೌರವ, ವಿಶ್ವಾಸದಿಂದ ನನ್ನ ಸೊಸೆಯನ್ನು ನನ್ನ ಮಗಳ ರೀತಿ ಈ ಮನೆಗೆ ಕರೆದುಕೊಂಡು ಬಂದಿದ್ದೆ. ಆದರೆ ನಿಮ್ಮ ಮನೆಯಲ್ಲಿ ಇದ್ದುಕೊಂಡು ನಿಮ್ಮ ಮನೆಯನ್ನೇ ತನ್ನ ಸ್ವಂತ ಮಾಡ್ಕೋಬೇಕು ಅಂದುಕೊಂಡ್ರೆ ಅಲ್ಲಿ ಸಂಬಂಧಗಳು ಉಳಿಯೋದಿಲ್ಲ, ಕೇವಲ ಗಡಿ ರೇಖೆಗಳು ಮಾತ್ರ ಉಳಿತವೆ. ಹದ್ದು ಮೀರಿದರೆ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಸೊಸೆ ಕಾಫಿ ಕುಡಿದು ತುಂಬಾ ಸಂತೋಷವಾಗಿ ಹೇಳಿದ್ಲು, ಮಾವ, ಈ ದಿನ 2 ಗಂಟೆಗೆ ನನ್ನ ಅಪ್ಪ ಅಮ್ಮ ಬರ್ತಾ ಇದ್ದಾರೆ. ದಯವಿಟ್ಟು ನೀವು ನಿಮ್ಮ ರೂಮ್ನಲ್ಲಿಯೇ ಇರಿ. ಹಾಲಿನಲ್ಲಿ ಬಂದು ಅವರ ಮುಂದೆ ಓಡಾಡಬೇಡಿ. ನಿಮಗೆ ಗೊತ್ತಲ್ವಾ ನನ್ನ ಅಪ್ಪ ಅಮ್ಮ ಎಷ್ಟೊಂದು ರಿಚ್ ಅಂತ. ಅವರಿಗೆ ಇದೆಲ್ಲ ಇಷ್ಟವಾಗೋದಿಲ್ಲ. ನಾನು ಈಗ ಸೊಸೆಯನ್ನು ನೋಡಿ, ನನ್ನ ಮನೆಯಲ್ಲ. ಸೊಸೆ ನಗುತ್ತಾ ಏನೋ ಹೇಳಲು ಮುಂದಾದ್ಲು. ಆದರೆ ನಾನು ಅವಳಿಗೆ ಹೇಳಿದೆ, ನಾನು ನಿನ್ನ ತಂದೆ ತಾಯಿಯನ್ನು ಖುದ್ದಾಗಿ ಸ್ವಾಗತಿಸುತ್ತೇನೆ.
ಅವರ ಜೊತೆ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡು ಊಟ ಕೂಡ ಮಾಡ್ತೀನಿ. ನನ್ನ ಮಾತು ಕೇಳಿ ಸೊಸೆಗೆ ತುಂಬಾ ಕೋಪ ಬಂದಿತ್ತು. ಆದರೆ ಅವಳು ಅದನ್ನು ತೋರಿಸಿಕೊಳ್ಳಲಿಲ್ಲ. ನಿಮ್ಮಿಷ್ಟ ಮಾವ, ನಿಮಗೆ ಹೇಗೆ ಅನ್ನಿಸುತ್ತೋ ಹಾಗೆಯೇ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ಈಗ ಮಧ್ಯಾಹ್ನವಾಗ್ತಾ ಇತ್ತು. ಮನೆಯಲ್ಲಿ ಎಲ್ಲ ತಯಾರಿಗಳು ನಡೀತಾ ಇದ್ವು. ನಾನೀಗ ನನ್ನ ಬಟ್ಟೆಗಳನ್ನು ಬದಲಾಯಿಸಿ ಹೊಸ ಕುರ್ತಾ ಧರಿಸಿ ನೀಟಾಗಿ ರೆಡಿಯಾಗಿದ್ದೆ. ನಾನು ತೀರ್ಮಾನ ಮಾಡಿಕೊಂಡಿದ್ದೆ, ಈ ದಿನ ನನ್ನನ್ನು ಅವಮಾನ ಮಾಡುವ ಯಾವುದಾದರೂ ವಿಷಯ ನಡೆದರೆ ನಾನು ಇವರಿಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ. ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಸೊಸೆಯ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ರು. ಸೊಸೆ ತನ್ನ ತಂದೆ ತಾಯಿಯನ್ನು ಮನೆಯೊಳಗೆ ಪ್ರೀತಿಯಿಂದ ಆಹ್ವಾನಿಸಿದ್ಲು. ನನ್ನನ್ನು ತೋರಿಸಿ ಇವರೇ ನಮ್ಮ ಮಾವನವರು ಅಂತ ಪರಿಚಯ ಕೂಡ ಮಾಡಿಸಿದ್ಲು. ನಾನು ಮುಂದೆ ಬಂದು ತುಂಬಾ ವಿನಯದಿಂದ ಅವರಿಗೆ 2 ಕೈ ಜೋಡಿಸಿ ನಮಸ್ಕಾರ ಮಾಡಿದೆ. ಎಲ್ಲರೂ ಕುಳಿತುಕೊಂಡು ಮಾತನಾಡ್ತಾ ಇದ್ವಿ. ಸ್ವಲ್ಪ ಸಮಯಕ್ಕೆ ಅಡಿಗೆ ಕೂಡ ಬಡಿಸಲಾಯಿತು. ಸೊಸೆ ಪದೇ ಪದೇ ನನ್ನನ್ನೇ ಗಮನಿಸ್ತಾ ಇದ್ಲು. ಒಂದು ಕಡೆ ಟೈಮ್ ನೋಡುತ್ತಾ ಇನ್ನೊಂದು ಕಡೆ ನನ್ನನ್ನೇ ನೋಡ್ತಾ ಇದ್ಲು. ಅವಳು ಯಾವುದೋ ನಿರೀಕ್ಷೆಯಲ್ಲಿದ್ಲು. ನಾನು ಮಾತ್ರ ಶಾಂತವಾಗಿ ಕುಳಿತುಕೊಂಡು ಊಟ ಮಾಡ್ತಾ ಇದ್ದೆ. ಆಗ ಸೊಸೆಯ ತಾಯಿ ನನ್ನನ್ನು ಕೇಳಿದ್ರು, ಅಣ್ಣ, ನೀವು ತುಂಬಾ ಫಿಟ್ ಆಗಿ ತುಂಬಾ ಹೆಲ್ತಿಯಾಗಿ ಕಾಣಿಸ್ತಾ ಇದ್ದೀರಾ ಅಂತ. ನಾನು ಅವರನ್ನು ನೋಡಿ ಮುಗುಳ್ನಗುತ್ತಾ ಥ್ಯಾಂಕ್ ಯು ಅಂತ ಹೇಳಿದೆ. ನಾನು ಎದುರು ನೋಡ್ತಾ ಇದ್ದೆ. ಕಾಫಿಯಲ್ಲಿ ಬಂದ ಆ ವಾಸನೆ ಅದು ಇನ್ನೇನು ತನ್ನ ಕೆಲಸ ಶುರು ಮಾಡುತ್ತೆ ಅಂತ. ಸೊಸೆ ಚೇರ್ ಮೇಲೆ ಕುಳಿತುಕೊಂಡು ಒದ್ದಾಡ್ತಾ ಇದ್ಲು. ಅವಳ ಪರಿಸ್ಥಿತಿ ನೋಡಿ ನನಗೆ ತುಂಬಾ ಬೇಸರವಾಗ್ತಾ ಇತ್ತು. ಒಂದು ಕಡೆ ಕೋಪ ಕೂಡ ಬರ್ತಾ ಇತ್ತು. ಸೊಸೆ ಚೇರ್ ಮೇಲೆ ಕುಳಿತುಕೊಂಡು ಹೊಟ್ಟೆಯನ್ನು ಹಿಡಿದುಕೊಂಡು ಒದ್ದಾಡ್ತಾ ಇದ್ಲು. ಅವಳ ಮುಖದಲ್ಲಿ ಈಗ ಭಯ ಕಾಣಿಸ್ತಾ ಇತ್ತು. ನನ್ನ ಮಗ ನಿಧಾನವಾಗಿ ಕೇಳ್ದ, ಪ್ರಿಯಾ, ಏನಾಯ್ತು ನಿನಗೆ? ನೀನು ಚೆನ್ನಾಗಿದೀಯಾ ತಾನೆ? ಪ್ರಿಯಾ ಬಲವಂತವಾಗಿ ನಗುತ್ತಾ ಹೌದು, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ಲು. ಆದರೆ ಅವಳಿಂದ ಮಾತನಾಡಲು ಸಹ ಆಗ್ತಾ ಇರಲಿಲ್ಲ. ಅವಳಿಗೆ ಅಲ್ಲಿ ಕುಳಿತುಕೊಳ್ಳಲು ಸಹ ಅಸಾಧ್ಯವಾಗಿತ್ತು. 1 ನಿಮಿಷ, ನಾನು ಈಗಲೇ ಬರ್ತೀನಿ ಅಂತ ಹೇಳಿ ಸೊಸೆ ಅಲ್ಲಿಂದ ಓಡಿ ಒಳಗಡೆ ಹೋದ್ಲು. ಎಲ್ಲರೂ ಅವಳನ್ನೇ ನೋಡ್ತಾ ಇದ್ರು. ಸೊಸೆಯ ತಾಯಿ ಪಂಕಜ ಅವರು ಕೇಳಿದ್ರು, ಅಯ್ಯೋ, ನನ್ನ ಮಗಳಿಗೆ ಏನಾಗೋಯ್ತು ಅಂತ. ನನ್ನ ಮಗನ ಮುಖ ನಾಚಿಕೆಯಿಂದ ಕೆಂಪಗಾಗ್ಬಿಟ್ಟಿತ್ತು. ಅವರಿಗ್ಯಾರಿಗೂ ಅರ್ಥವಾಗ್ಲಿಲ್ಲ ಅಲ್ಲಿ ಏನು ನಡೀತಾ ಇದೆ ಅಂತ. ನಾನು ಎಲ್ಲವನ್ನು ನೋಡುತ್ತಾ ಸೈಲೆಂಟ್ ಆಗಿ ಊಟ ಮಾಡ್ತಾ ಇದ್ದೆ. ನನಗೆ ಚೆನ್ನಾಗಿ ಗೊತ್ತಿತ್ತು ಏನಾಗ್ತಾ ಇದೆ ಎಂದು. ಆದರೆ ನನಗೆ ಅರ್ಥವಾಗ್ಲಿಲ್ಲ, ಇದು ಅವರ ಕೊನೆಯ ಆಟವಾ ಅಥವಾ ಈಗ ತಾನೇ ಆಟ ಶುರುವಾಗಿದೆಯಾ ಅಂತ. ಹಬ್ಬದ ದಿನ ಮನೆಯ ಯಜಮಾನರೇ ಮನೆಯಲ್ಲಿ ಕಾಣದ ಹಾಗೆ ಮಾಡಬೇಕು ಅನ್ನುವ ಉದ್ದೇಶ ಇರುವವರು ಮುಂದೆ ಇನ್ನೇನು ಮಾಡುತ್ತಾರೋ ಏನೋ ಎಂದು ಯೋಚಿಸುತ್ತಾ ಕುಳಿತುಕೊಂಡಿದ್ದೆ ನಾನು. ನನಗೆ ಮೊಟ್ಟ ಮೊದಲ ಬಾರಿಗೆ ಅನ್ನಿಸಿತು, ಇದು ಕೇವಲ ನನ್ನ ಮರ್ಯಾದೆಯ ಪ್ರಶ್ನೆ ಮಾತ್ರವಲ್ಲ, ನನ್ನ ಮನೆಯ ಪ್ರಶ್ನೆ ಕೂಡ ಅಂತ. ಎಲ್ಲರೂ ಈಗ ವಿಚಿತ್ರವಾಗಿ ನನ್ನನ್ನೇ ನೋಡ್ತಾ ಇದ್ರು. ಅವರ ಸುಂದರವಾದ ಕ್ಷಣಗಳಿಗೆ ನಾನು ಅಡ್ಡವಾಗಿದ್ದೀನಿ ಅನ್ನೋ ಥರ. ಆದರೆ ಅವರಿಗೂ ಮತ್ತು ನನಗೂ ಇಬ್ಬರಿಗೂ ಚೆನ್ನಾಗಿ ಗೊತ್ತಿತ್ತು, ಈ ದಿನ ಸೊಸೆ ನನ್ನ ಜೊತೆ ಏನು ಮಾಡಬೇಕು ಅಂದುಕೊಂಡಿದ್ಲು ಅದು ಅವಳಿಗೆ ರಿವರ್ಸ್ ಆಗಿದೆ ಅಂತ ಹೇಳಿ. ಈಗ ನನ್ನ ಮಗ ಎದ್ದು, ನಾನು ನೋಡ್ಕೊ ಬರ್ತೀನಿ, ಪ್ರಿಯಾಗೆ ಏನಾಗಿದೆಯೋ ಏನೋ ಅಂತ ಹೇಳುತ್ತಾ ಅವನು ಹೋಗೋದಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲೇ ಅವನ ಅತ್ತೆ ಪಂಕಜ ಅವರು, ಬೇಡ ಬೇಡ ಅಳಿಯಂದ್ರೆ, ನಾನು ಹೋಗಿ ನೋಡ್ಕೊ ಬರ್ತೀನಿ ಎಂದು ಅವರ ರೂಮ್ಗೆ ಹೋಗಿ ಪ್ರಿಯಾಳನ್ನು ವಿಚಾರಿಸ್ತಾರೆ. ಪ್ರಿಯಾ ನಾಚಿಕೆಯಿಂದ ಹೊರಗೆ ಬಂದು, ಏನೂ ಇಲ್ಲ, ನನಗೆ ಸ್ವಲ್ಪ ಹೊಟ್ಟೆ ಕೆಟ್ಟಿತ್ತು ಅಷ್ಟೇ, ಬೆಳಿಗ್ಗೆ ಕುಡಿದ ಕಾಫಿಯಿಂದ ಆ ರೀತಿ ಆಗಿರಬಹುದು ಎಂದು ಅವಳು ನನ್ನನ್ನೇ ನೋಡ್ತಾ ಹೇಳ್ತಾ ಇದ್ಲು. ಅವಳ ದೃಷ್ಟಿ ನನ್ನ ಮೇಲೆಯೇ ನಿಂತಿತ್ತು. ಸೊಸೆಯ ಅಮ್ಮ ಕೋಪದಿಂದ ಕೇಳಿದ್ರು, ಯಾವ ರೀತಿ ಕಾಫಿ ಮಾಡಿದ್ದೆ ನೀನು? ಸೊಸೆ ತುಂಬಾ ಅಮಾಯಕವಾಗಿ ನನ್ನನ್ನೇ ನೋಡುತ್ತಾ, ನಾನು ಮಾವನವರಿಗೆ ಕೂಡ ಅದೇ ಕಾಫಿ ಮಾಡಿಕೊಟ್ಟಿದ್ದೆ ಅಂತ ಅವಳು ನನ್ನನ್ನೇ ಕೇಳಿದ್ಲು. ಈಗ ನನಗೆ ಅರ್ಥವಾಗಲಿಲ್ಲ ನಾನು ಏನು ಹೇಳಬೇಕು ಅಂತ. ಒಂದು ವೇಳೆ ನಾನು ಹೌದು ನನಗೂ ಅದೇ ರೀತಿ ಆಗಿತ್ತು ಅಂತ ಹೇಳಿದ್ರೆ ಅವಳು ಎಲ್ಲರ ಮುಂದೆ ಹೇಳ್ತಾ ಇದ್ಲು, ನನಗೆ ವಯಸ್ಸಾಗೋಗಿದೆ, ನನ್ನನ್ನು ನೋಡಿಕೊಳ್ಳಲು ಮನುಷ್ಯರು ಬೇಕು, ನನ್ನಿಂದ ಏನು ಮಾಡೋಕ್ಕೆ ಆಗೋದಿಲ್ಲ ಅಂತ. ಒಂದು ವೇಳೆ ನನಗೆ ಏನೂ ಆಗಿಲ್ಲ ಅಂತ ನಾನು ಹೇಳಿದ್ರೆ ಅವಳು ತಕ್ಷಣ ರಿವರ್ಸ್ ಆಗಿಬಿಡ್ತಾ ಇದ್ಲು. ಹಾಗಿದ್ರೆ ನನಗೆ ಮಾತ್ರ ಯಾಕೆ ಈ ರೀತಿ ಆಗಿದೆ ಅಂದು. ನಂತರ ಅವಳು ಒಂದು ಹೊಸ ಕಥೆಯನ್ನು ಕಟ್ತಾ ಇದ್ಲು, ನಾನೇ ಏನೋ ಮಿಕ್ಸ್ ಮಾಡಿದ್ದೀನಿ ಅಂತ. ನಾನು ಅವರಿಗೆ ಅಪಾಯ ಎಂದು ನನ್ನ ಮೇಲೆ ಆರೋಪ ಹೊರಿಸಿಬಿಡ್ತಾ ಇದ್ರು. ನಾನು ಈಗ ನಿಧಾನವಾಗಿ ಹೇಳಿದೆ, ನನಗೆ ಏನೂ ಆಗಿಲ್ಲ, ಸೊಸೆ ಕೊಟ್ಟ ಕಾಫಿ ತುಂಬಾ ರುಚಿಯಾಗಿತ್ತು. ಸೊಸೆಯ ಮುಖದಲ್ಲಿ ವಿಚಿತ್ರವಾದ ಭಾವನೆಗಳು ಬಂದು ಹೋಗ್ತಾ ಇದ್ವು. ಅವಳು ನಗಲು ಪ್ರಯತ್ನಿಸ್ತಾ ಇದ್ಲು. ನನ್ನ ಹೊಟ್ಟೆಯಲ್ಲಿ ಏನೋ ತೊಂದರೆ ಆಗಿರಬಹುದು ಎಂದು ತಲೆ ಬಗ್ಗಿಸಿಕೊಂಡು ಹೇಳಿ ಸೈಲೆಂಟ್ ಆದ್ಲು. ಈಗ ಸೊಸೆಯ ಅಪ್ಪ ಅಮ್ಮ ಹೊರಡೋಕೆ ಮುಂದಾಗ್ತಾರೆ. ಅಷ್ಟರಲ್ಲೇ ಸೊಸೆ ಆಶ್ಚರ್ಯವಾಗಿ ಕೇಳ್ತಾಳೆ,
ಅಪ್ಪ ಇಷ್ಟು ಬೇಗನಾ? ಅವಳಿಗೆ ಇಷ್ಟವಿರಲಿಲ್ಲ ಅವರ ಅಪ್ಪ ಅಮ್ಮ ಹೋಗೋದು. ಅವಳು ಅಂದ್ಕೊಳ್ತಾ ಇದ್ಲು, ಇವರು ಇಲ್ಲೇ ಇದ್ದು ಮನೆಯಲ್ಲಿ ನಡೆಯುತ್ತಿರುವ ಈ ಎಲ್ಲಾ ಕಥೆಗಳನ್ನು ನೋಡಬೇಕು, ಎಲ್ಲವನ್ನು ನೋಡಿ ಅವರು ನನ್ನ ಮಗನಿಗೆ ಅರ್ಥ ಮಾಡಿಸ್ಬೇಕು. ನೋಡಿದ್ರ, ನಿಮ್ಮ ತಂದೆಯಿಂದ ಮನೆಯಲ್ಲಿ ಎಷ್ಟೊಂದು ಅವಮಾನಕರವಾದ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದ್ದರಿಂದ ನಿಮ್ಮ ತಂದೆಯನ್ನು ಬೇರೆ ಕಡೆ ಕಳಿಸಿಬಿಡೋಣ ಎನ್ನುವ ಪ್ಲಾನ್ ಅವಳದಾಗಿತ್ತು. ನನ್ನ ಮಗ ಕೂಡ ಬೇಗ ಬೇಗ ಹೇಳ್ದ, ಮಾವ ನೀವು ಈಗ ಹೋಗೋದು ಬೇಡ, ದಯವಿಟ್ಟು ಕುಳಿತುಕೊಳ್ಳಿ. ಪ್ರಿಯಾ ಸ್ವಲ್ಪ ಸಮಯಕ್ಕೆಲ್ಲ ಸರಿ ಹೋಗ್ತಾಳೆ. ಆದರೆ ಸೊಸೆಯ ಅಮ್ಮ ತುಂಬಾ ಕೋಪವಾಗಿ ಹೇಳಿದ್ರು, ಇಲ್ಲ, ನಾವು ಇನ್ನು ಹೊರಡ್ತೀವಿ, ನೀವು ನಿಮ್ಮನ್ನು ಹುಷಾರಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಾ ಅವರು ಕೋಪವಾಗಿ ದಿಟ್ಟಿಸಿ ನನ್ನನ್ನೇ ನೋಡ್ತಾ ಇದ್ರು. ಆಕೆಯ ಆ ನೋಟದಲ್ಲಿ ಕೋಪ ಮತ್ತು ದ್ವೇಷ ಎರಡೂ ತುಂಬಿತ್ತು. ಅವರೆಲ್ಲರೂ ಈಗ ಮನೆಯಿಂದ ಹೊರಟು ಹೋಗಿದ್ರು. ಎಲ್ಲರೂ ಹೋದ ನಂತರ ಮಗ ಮತ್ತು ಸೊಸೆ ಸೋಫಾದಲ್ಲಿ ಕುಳಿತುಕೊಂಡಿದ್ರು. ಈಗ ಅವರ ಧ್ವನಿ ಬದಲಾಗಿತ್ತು. ಸೊಸೆ ಈಗ ಕೋಪದಿಂದ ಕೇಳ್ತಾ ಇದ್ಲು, ಇದೆಲ್ಲ ಹೇಗಾಯ್ತು ಎಂದು. ಅವಳು ಅಳುತ್ತಾ ಜೋರಾಗಿ ಕಿರುಚಾಡ್ತಾಳೆ. ನನ್ನ ಮಗ ಗಾಬರಿಯಾಗಿ ಕೇಳ್ತಾನೆ, ನೀನು ಬೆಳಿಗ್ಗೆ ಕಾಫಿಯಲ್ಲಿ ಆ ರೀತಿ ಏನು ಹಾಕ್ಕೊಂಡಿದ್ದೆ? ನಾನು ಏನೂ ಹಾಕೇ ಇಲ್ಲ, ನಿಮ್ಮ ಅಪ್ಪ ಏನಾದರೂ ಮಾಡಿರಬಹುದು. ನನ್ನ ಮಗ ಈಗ ನನ್ನನ್ನೇ ನೋಡ್ತಾ ಇದ್ದ. ಅವನ ಕಣ್ಣುಗಳಲ್ಲಿ ಎಷ್ಟೊಂದು ಪ್ರಶ್ನೆಗಳು ಕಾಣಿಸ್ತಾ ಇದ್ವು. ಅಪ್ಪ, ಇದೆಲ್ಲ ಏನು ನಡೀತಾ ಇದೆ ಈ ಮನೆಯಲ್ಲಿ? ಆದರೆ ನಾನು ಅವರಿಗೆ ಏನು ಹೇಳಲಿಲ್ಲ. ಈ ಸಮಯದಲ್ಲಿ ನಾನು ಏನು ಹೇಳಿದರೂ ಅದಕ್ಕೆ ಅರ್ಥವಿರೋದಿಲ್ಲ. ನನ್ನ ಮಾತನ್ನು ಯಾರು ನಂಬೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ದರಿಂದ ನಾನು ಎದ್ದು ಸೈಲೆಂಟ್ ಆಗಿ ನನ್ನ ರೂಮಿಗೆ ಹೊರಟು ಹೋದೆ. ರೂಮಿಗೆ ಹೋಗಬೇಕಾದ್ರೆ ಸ್ಟಡಿ ರೂಮ್ನಲ್ಲಿ ಇಟ್ಟಿದ್ದ ಆ ಫೈಲನ್ನು ನಾನು ಗಮನಿಸಿದೆ. ಆ ಫೈಲನ್ನು ನನ್ನ ಸೊಸೆ ಪದೇ ಪದೇ ಮುಚ್ಚಿಡಲು ಪ್ರಯತ್ನಿಸ್ತಾ ಇದ್ಲು. ಅವಳು ಎಷ್ಟೇ ಪ್ರಯತ್ನಿಸಿದ್ರೂ ಅದು ಆಗಾಗ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು. ಆದರೆ ನಾನು ಆ ಸಮಯದಲ್ಲಿ ಅದನ್ನು ನೋಡಲು ಹೋಗಲಿಲ್ಲ. ನಾನು ಸುಮ್ಮನೆ ನನ್ನ ರೂಮ್ಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡೆ. ನಾನು ಮಂಚದ ಕೆಳಗಿನಿಂದ ಪೆಟ್ಟಿಗೆಯನ್ನು ಹೊರತೆಗೆದು ಅದರಲ್ಲಿದ್ದ ಕೆಲವೊಂದು ಕಾಗದ ಪತ್ರಗಳನ್ನು ನೋಡತೊಡಗಿದೆ. ನಾನು ಈಗ ಎಲ್ಲ ಪೇಪರ್ಗಳನ್ನು ನೀಟಾಗಿ ನೋಡ್ತಾ ಇದ್ದೆ. ಒಂದು ಕ್ಷಣ ನನಗೆ ಶಾಕ್ ಆಗಿತ್ತು. ಯಾಕೆಂದ್ರೆ ಮನೆಯ ಒರಿಜಿನಲ್ ಪೇಪರ್ಗಳು ಅವು ಕಾಣಿಸ್ತಾ ಇರಲಿಲ್ಲ. ನನ್ನ ಕೈಗಳು ಈಗ ನಡುಗಳು ಶುರು ಮಾಡಿದ್ವು. ನಾನು ಆ ಪೆಟ್ಟಿಗೆಯಲ್ಲಿದ್ದ ಎಲ್ಲ ಪೇಪರ್ಗಳನ್ನು 2-3 ಬಾರಿ ನೀಟಾಗಿ ನೋಡಿದೆ. ಆದರೆ ತುಂಬಾ ಮುಖ್ಯವಾದ ಕಾಗದ ಪತ್ರಗಳು ಮಾತ್ರ ನಾಪತ್ತೆಯಾಗಿದ್ವು. ನಾನು ಈಗ ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ನಮ್ಮ ಬಿಲ್ಡಿಂಗ್ ಸೆಕ್ರೆಟರಿಗೆ ಫೋನ್ ಮಾಡಿದೆ. ಸೆಕ್ರೆಟರಿ ಸರ್, ಕಳೆದ 1 ವಾರದಲ್ಲಿ ನಮ್ಮ ಕಾಲೋನಿಯೊಳಗೆ ಯಾರಾದರೂ ಬ್ರೋಕರ್ಗಳು ಅಥವಾ ಅಪರಿಚಿತರು ನಮ್ಮ ಮನೆಯ ಕಡೆ ಏನಾದರೂ ಬಂದಿದ್ರಾ ಅಂತ. ಅವರು ಒಂದು ಕ್ಷಣ ಯೋಚಿಸಿ ನಂತರ ಹೇಳಿದ್ರು, ಹೌದು ಸತೀಶ್, 1 ವಾರದ ಮುಂಚೆ ನಿಮ್ಮ ಮನೆಯನ್ನು ನೋಡಲು ಯಾರೋ 2 ವ್ಯಕ್ತಿಗಳು ಬಂದಿದ್ರು. ಅವರು ಹೇಳ್ತಾ ಇದ್ರು, ಮನೆ ಕೊಂಡುಕೊಳ್ಳಲು ಬಂದಿದ್ದೇವೆ ಅಂತ. ನಮಗೆ ಅನ್ನಿಸ್ತಾ ಇತ್ತು ನಿಮ್ಮ ಮಗ ಕರೆಸಿರಬಹುದು ಅಂತ. ನಿಮ್ಮ ಸೊಸೆ ಕೂಡ ಬಂದು ಅವರ ಜೊತೆ ಮಾತಾಡ್ತಾ ಇದ್ರು. ಯಾವ ಮನೆಯನ್ನು ನೋಡ್ಲು ಎಂದು ನಾನು ಗಾಬರಿಯಾಗಿ ಕೇಳಿದೆ. ಸೆಕ್ರೆಟರಿ ಅವರು ನಗುತ್ತಾ ಹೇಳಿದ್ರು, ನಿನ್ನ 2 ಮನೆಯನ್ನು ನೋಡ್ಲು ಬಂದಿದ್ರು ಅಂತ ಹೇಳಿ. ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯ ಒಂದು ಕ್ಷಣ ನಿಂತಂತೆ ಆಗ್ಬಿಟ್ಟಿತ್ತು. ನನ್ನ ಮನೆಯನ್ನು ಮಾರಾಟಕ್ಕೆ ಇಡಲಾಗಿತ್ತು. ನನ್ನ ಮನೆಗೆ ಬೆಲೆ ಕಟ್ಟಲಾಗ್ತಾ ಇತ್ತು. ನಾನು ಮನೆಯಲ್ಲಿದ್ದರೂ ಇದ್ಯಾವುದರ ಸುಳಿವು ನನಗೆ ಇರಲೇ ಇಲ್ಲ. ನಾನು ಫೋನ್ ಕಟ್ ಮಾಡಿ ಸ್ವಲ್ಪ ಸಮಯ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದೆ. ನಂತರ ನಾನು ನನ್ನ ಹಳೆಯ ಡೈರಿಯನ್ನು ಓಪನ್ ಮಾಡಿ ಅದರಲ್ಲಿ ನನಗೆ ಗೊತ್ತಿರುವವರ ನಂಬರ್ಗಳನ್ನು ನೋಡತೊಡಗಿದೆ. ನನ್ನ ಗೆಳೆಯ ಅಡ್ವೊಕೇಟ್ ರಾಘವ್. ನಾನು ಅವನಿಗೆ ಫೋನ್ ಮಾಡಿದೆ. ರಾಘವ್, ನನಗೆ ನಿನ್ನ ಸಹಾಯ ಬೇಕು. ನನ್ನ ಮನೆಯ ಡಾಕ್ಯುಮೆಂಟ್ಸ್ಗಳು ಕಳುವಾಗಿದ್ದಾವೆ ಅಂತ ನನಗೆ ಅನ್ನಿಸ್ತಾ ಇದೆ. ರಾಘವ್ ತುಂಬ ಶಾಂತವಾಗಿ ಹೇಳಿದರು. ಮೊದಲು ನೀವು ಶಾಂತವಾಗಿ, ಟೆನ್ಷನ್ ಮಾಡ್ಕೋಬೇಡಿ. ಇತ್ತೀಚೆಗೆ ನೀವು ಯಾರಿಗಾದರೂ ಯಾವುದಾದರೂ ಪೇಪರ್ಗಳಲ್ಲಿ ಸೈನ್ ಮಾಡಿಕೊಟ್ಟಿದ್ದೀರಾ ಎನ್ನುವುದನ್ನು ಚೆನ್ನಾಗಿ ಯೋಚಿಸಿ ಹೇಳಿ ಎಂದು ಹೇಳಿದ. ಆಗಲೇ ನಾನು ಯೋಚಿಸಿದೆ. ನನ್ನ ಕಣ್ಣ ಮುಂದೆ ಎಲ್ಲವೂ ಬರತೊಡಗಿದ್ವು. ಸುಮಾರು 1 ತಿಂಗಳ ಹಿಂದೆ ನನ್ನ ಸೊಸೆ ನನ್ನ ಮುಂದೆ ಯಾವುದೋ ಪೇಪರ್ಗಳನ್ನು ತಂದು, ಮಾವ, ನಿಮಗೆ ತುಂಬ ವಯಸ್ಸಾಗ್ಬಿಟ್ಟಿದೆ, ಈ ಪೇಪರ್ ಮೇಲೆ ಸೈನ್ ಮಾಡಿ. ಯಾವುದಾದರೂ ಎಮರ್ಜೆನ್ಸಿ ಬಂದರೆ ನಿಮಗಾಗಿ ನಾವು ಎಲ್ಲವನ್ನೂ ಮಾಡಲು, ನಿಮಗಾಗಿ ನಾವು ನಿರ್ಧಾರ ತೆಗೆದುಕೊಳ್ಳಲು ಸಹಾಯವಾಗುತ್ತೆ ಅಂತ ಹೇಳಿದ್ಲು. ಆದರೆ ಆಗ ನಾನು ಸೈನ್ ಮಾಡದೆ ಅದನ್ನು ನಿರಾಕರಿಸಿಬಿಟ್ಟಿದ್ದೆ. ವಕೀಲರು ಹೇಳಿದ್ರು, ಈ ದಿನವೇ ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳ ಜೆರಾಕ್ಸನ್ನು ಮತ್ತು ಡಿಜಿಟಲ್ ಪ್ರಿಂಟೌಟನ್ನು ರೆಡಿ ಮಾಡಿಕೊಳ್ಳಿ. ನಾನು ನಾಳೆ ಬೆಳಿಗ್ಗೆಯೇ ರಿಜಿಸ್ಟರ್ ಆಫೀಸ್ನಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಒಂದು ಸಾರಿ ನೀಟಾಗಿ ಚೆಕ್ ಮಾಡಿಸ್ಬಿಡ್ತೀನಿ. ನಾನು ಗಾಬರಿಯಾಗಿ ಕೇಳಿದೆ, ಒಂದು ವೇಳೆ ನನ್ನ ಸೈನ್ ಅನ್ನುವರು?
ನೀವು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಸೈನ್ ಯಾರಾದರೂ ಫೋರ್ಜರಿ ಮಾಡಿದರೆ ಅದು ಕ್ರಿಮಿನಲ್ ಕೇಸ್ ಆಗುತ್ತೆ. ಮೊದಲು ನಾವು ಸಾಕ್ಷ್ಯಾಧಾರಗಳನ್ನು ಶೇಖರಿಸೋಣ. ಯಾವುದೇ ಸಾಕ್ಷ್ಯಗಳಿಲ್ಲದೆ ಮನೆಯಲ್ಲಿ ಗಲಾಟೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ನೀವು ಏನಾದರೂ ಆ ರೀತಿ ಮಾಡಿದ್ರೆ ಅವರು ನಿಮ್ಮ ವಿರುದ್ಧವೇ ಇನ್ನೊಂದು ಪಿತೂರಿ ನಡೆಸಬಹುದು. ಅವರ ಮಾತುಗಳನ್ನು ಕೇಳಿದ ತಕ್ಷಣ ಸೊಸೆಯ ಬೆಳಗಿನ ಮಾತುಗಳೇ ನನಗೆ ನೆನಪಿಗೆ ಬಂದಿದ್ವು. ಅವಳು ಕೇವಲ ನನ್ನನ್ನು ಮನೆಯಿಂದ ಹೊರಹಾಕಲು ಮಾತ್ರ ಪ್ರಯತ್ನ ಪಡ್ತಾ ಇರಲಿಲ್ಲ, ನನ್ನನ್ನು ಎಲ್ಲರ ಮುಂದೆ ಅವಮಾನ ಮಾಡಲು ಕೂಡ ಪ್ರಯತ್ನಿಸ್ತಾ ಇದ್ಲು ಅಂತ ನನಗೆ ಅನ್ನಿಸ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಹೇಳಲು ನನ್ನ ಮಾವ ಎಲ್ಲವನ್ನೂ ಮರೆತು ಹೋಗ್ತಾ ಇದ್ದಾರೆ. ಅವರಿಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ. ಅವರು ತುಂಬಾ ವೀಕ್ ಆಗಿಬಿಟ್ಟಿದ್ದಾರೆ. ಅವರನ್ನು ನೋಡಿಕೊಳ್ಳಲು ಜನ ಬೇಕೇ ಬೇಕು. ಆದ್ದರಿಂದ ವಯಸ್ಸಾದವರಿಗಾಗಿ ಇರುವ ಓಲ್ಡ್ ಏಜ್ ಹೋಮ್ನಲ್ಲಿ ನನ್ನನ್ನು ಸೇರಿಸಿ ನನ್ನ ಮನೆಯನ್ನು ಅವಳು ವಶಪಡಿಸಿಕೊಳ್ಳಬೇಕೆಂದು ನೋಡ್ತಾ ಇದ್ದಾಳೆ ಎಂದು ನನಗೆ ಚೆನ್ನಾಗಿ ಅರ್ಥವಾಯಿತು. ನಾನು ಫೋನ್ ಕಟ್ ಮಾಡಿ ಯೋಚಿಸ್ತಾ ಇದ್ದೆ. ಆಗಲೇ ನನ್ನ ರೂಮಿನ ಹೊರಗೆ ಯಾರೋ ಓಡಾಡುತ್ತಿರುವ ಶಬ್ದಗಳು ನಿಧಾನವಾಗಿ ಕೇಳಿಸ್ತಾ ಇದ್ವು. ಯಾರೋ ಬಾಗಿಲ ಬಳಿ ನಿಂತು ನಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವ ಹಾಗೆ ನನಗೆ ಅನ್ನಿಸ್ತಾ ಇತ್ತು. ಆಗಲೇ ಸೊಸೆ ತುಂಬಾ ಪ್ರೀತಿಯಿಂದ, ಮಾವ ನೀವು ಚೆನ್ನಾಗಿದ್ದೀರಾ ತಾನೆ, ನಿಮಗೆ ಏನಾದರೂ ಔಷಧಿಗಳು ಬೇಕಾ ಅಂತ ಕೇಳಿದ್ಲು. ಇಲ್ಲಮ್ಮ, ನನಗೆ ಏನು ಬೇಡ, ನಾನು ರೆಸ್ಟ್ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದೆ. ಸ್ವಲ್ಪ ಸಮಯ ಅವಳು ಅಲ್ಲೇ ಇದ್ದು ನಂತರ ಅಲ್ಲಿಂದ ಹೊರಟು ಹೋದ ಶಬ್ದಗಳು ಕೇಳಿಸಿದ್ವು. ಸೊಸೆ ಹೋದ ನಂತರ ನಾನು ಯೋಚಿಸಲು ಶುರು ಮಾಡಿದೆ. ಸೊಸೆ ಯಾಕೆ ಔಷಧಿ ತರಲಾ ಅಂತ ಕೇಳಿದ್ಲು. ನಾನು ಈಗ ಎದ್ದು ನನ್ನ ಬೀರುವ ಓಪನ್ ಮಾಡಿದೆ. ಸೊಸೆ ಆಗಾಗ ನನ್ನ ರೂಮನ್ನು ಕ್ಲೀನ್ ಮಾಡಲು ಬಂದು ಎಲ್ಲವನ್ನೂ ನೋಡ್ತಾ ಇದ್ಲು. ನಾನು ಈಗ ಮೊಟ್ಟ ಮೊದಲನೇ ಬಾರಿಗೆ ನನ್ನ ರೂಮನ್ನಲ್ಲಿ ಎಲ್ಲವನ್ನು ನೀಟಾಗಿ ಗಮನಿಸಲು ಶುರು ಮಾಡಿದೆ. ಆಗಲೇ ನನ್ನ ಬೀರುವ ಕೆಳಗೆ ನನಗೆ ಒಂದು ಲೆಟರ್ ಸಿಕ್ಕಿತ್ತು. ಅದರ ಮೇಲೆ ನನ್ನ ಹೆಸರೇ ಬರೆಯಲಾಗಿತ್ತು. ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಒಂದು ಫಾರಂ ಕೂಡ ಇತ್ತು. ಅದು ಒಂದು ಹಿರಿಯ ನಾಗರಿಕರ ವೃದ್ಧಾಶ್ರಮ ಎಂದು ಬರೆಯಲಾಗಿತ್ತು. ಆ ಫಾರಂನಲ್ಲಿ ನನ್ನ ಎಲ್ಲ ವಿವರವನ್ನು ತುಂಬಿಸಲಾಗಿತ್ತು. ಕೆಳಗೆ ನನ್ನ ಸೈನ್ ಕೂಡ ಮಾಡಲಾಗಿತ್ತು. ಅದನ್ನು ನೋಡಿ ಒಂದು ಕ್ಷಣ ನಾನು ಗಾಬರಿಯಾದೆ. ನಾನು ಯಾವಾಗ ಸೈನ್ ಮಾಡಿದೆ ಅಂತ ಯೋಚಿಸುತ್ತಾ ನಿಧಾನವಾಗಿ ಆ ಸೈನನ್ನು ಗಮನಿಸಿದಾಗಲೇ ನನಗೆ ಅರ್ಥವಾಗಿತ್ತು, ಅದು ನನ್ನ ಸೈನ್ ಅಲ್ಲ, ಯಾರೋ ನನ್ನ ಸೈನನ್ನು ನಕಲಿ ಮಾಡಿದ್ದಾರೆ ಅಂತ. ನಾನು ಸೈಲೆಂಟ್ ಆಗಿ ಕುಳಿತುಕೊಂಡು ಆ ಪತ್ರವನ್ನೇ ನೋಡ್ತಾ ಇದ್ದೆ. ಇದೇ ಅವರ ಪ್ಲಾನ್. ಮೊದಲು ನನ್ನನ್ನು ಹುಷಾರಿಲ್ಲದವನ ಹಾಗೆ ಮಾಡಿ ನಂತರ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳುಹಿಸಿ ನನ್ನ ಮನೆಯನ್ನು ಅವರು ಆಕ್ರಮಿಸಿಕೊಳ್ಳಬೇಕು ಅಂತ. ಈಗ ನಾನು ಆ ಪೇಪರನ್ನು ಅದೇ ಕವರ್ನಲ್ಲಿ ಇಟ್ಟು ಬೀರುವ ಕೆಳಗೆ ಅದು ಇದ್ದ ಜಾಗದಲ್ಲೇ ಇಟ್ಟುಬಿಟ್ಟೆ. ನಾನು ಈಗ ಅವರನ್ನು ಏನು ಕೇಳಲಿಲ್ಲ. ನಿಮ್ಮ ಎಲ್ಲ ಪ್ಲಾನುಗಳು ನನಗೆ ಗೊತ್ತಾಗಿದೆ ಎಂದು ನಾನು ಅವರಿಗೆ ಏನು ಹೇಳಲಿಲ್ಲ. ನನಗೆ ಎಲ್ಲ ಸತ್ಯ ಗೊತ್ತಾಗಿದೆ ಎಂದು ಯಾವತ್ತು ಅವರಿಗೆ ತಿಳಿಯುತ್ತದೋ ಆ ದಿನ ಅವರು ಇನ್ನೂ ಚುರುಕಾಗಿ ಎಲ್ಲವನ್ನು ಬೇಗ ಬೇಗ ಮುಗಿಸ್ತಾರೆ. ಅದಕ್ಕೆ ಮೊದಲೇ ನಾನು ಅವರನ್ನು ಹಿಡಿದುಕೊಳ್ಳಬೇಕಾಗಿತ್ತು. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ ಸೊಸೆ ಕೋಪದಿಂದ ನನ್ನನ್ನೇ ನೋಡ್ತಾ ಇದ್ಲು. ಊಟದ ಮಧ್ಯದಲ್ಲಿ ಅವಳು ಸಡನ್ ಆಗಿ ಕೇಳಿದ್ಲು, ಮಾವಯ್ಯ, ನಿಮಗೆ ಅನ್ನಿಸ್ತಾ ಇದೆಯಾ ನೀವು ಒಬ್ಬರೇ ಎಲ್ಲವನ್ನು ಸಂಭಾಳಿಸಬಹುದು ಅಂತ? ನಾನು ಶಾಂತವಾಗಿ ಹೇಳಿದೆ, ನಾನು ಯಾವುದನ್ನು ಸಂಭಾಳಿಸಬೇಕಮ್ಮ? ಸೊಸೆ ಹೇಳಿದ್ಲು, ನಿಮ್ಮ ಆರೋಗ್ಯ, ನಿಮ್ಮ ದಿನಚರಿ. ನಿಮಗೆ ಈಗ ವಯಸ್ಸಾಗ್ಬಿಟ್ಟಿದೆ ಅಲ್ವಾ, ನಾವು ನಿಮಗಾಗಿ ಯೋಚಿಸ್ತಾ ಇದ್ದೇವೆ. ಏನು, ನೀವು ನನ್ನ ಬಗ್ಗೆ ಯೋಚಿಸ್ತಾ ಇದ್ದೀರಾ? ನೀವು ನಿಜವಾಗಿಯೂ ನನ್ನ ಬಗ್ಗೆ ಯೋಚಿಸಿದ್ರೆ ಅದು ತುಂಬ ಸಂತೋಷ. ಆದರೆ ನನ್ನ ವಿರುದ್ಧವಾಗಿ ಯೋಚಿಸ್ತಾ ಇದ್ರೆ ಅದು ತುಂಬ ತಪ್ಪು. ಆ ಮಾತುಗಳನ್ನು ಕೇಳಿ ಸೊಸೆಯ ಮುಖ ಬೆಳ್ಳಗೆ ಬಿಡಿಸ್ಕೊಬಿಟ್ಟಿತ್ತು. ನನ್ನ ಮಗ ಕೂಡ ಶಾಕ್ ಆಗಿದ್ದ. ಅಪ್ಪ, ಇದು ನೀವು ಏನು ಹೇಳ್ತಾ ಇದ್ದೀರಾ? ಊಟದ ಟೇಬಲ್ ಮೇಲೆ ಮಾತುಕತೆ ಬೇಡ, ಮೊದಲು ಊಟ ಮಾಡಿ, ಮಾತುಗಳನ್ನು ಆಮೇಲೆ ಮಾತನಾಡಿದರೆ ಆಯಿತು ಅಂತ ಹೇಳಿದೆ ನಾನು. ಸೊಸೆ ನಗುತ್ತಾ, ಮಾವ, ನೀವು ಎಲ್ಲವನ್ನು ಅಪಾರ್ಥ ಮಾಡ್ಕೊಳ್ತಾ ಇದ್ದೀರಾ ಎಂದು ಹೇಳುತ್ತಾ ಅಡುಗೆ ಮನೆಗೆ ಹೊರಟು ಹೋದ್ಲು. ರಾತ್ರಿ ಸೊಸೆ ಯಾರ ಬಳಿಯೋ ಫೋನಿನಲ್ಲಿ ತುಂಬ ನಿಧಾನವಾಗಿ ಮಾತನಾಡ್ತಾ ಇದ್ಲು. ನಾಳೆ ಬೆಳಿಗ್ಗೆ 11 ಗಂಟೆಗೆ, ಹೌದು, ಪೇಪರ್ಗಳೆಲ್ಲವನ್ನು ರೆಡಿಯಾಗಿ ಇಟ್ಟುಕೋ, ಆ ಮುದುಕನ ಬಗ್ಗೆ ಯೋಚಿಸಬೇಡಿ, ಅವರನ್ನು ಹೇಗಾದರೂ ಮ್ಯಾನೇಜ್ ಮಾಡೋಣ ಅಂತ ಹೇಳ್ತಾ ಇದ್ಲು. ಆ ಮಾತುಗಳನ್ನು ಕೇಳಿ ನನಗೆ ಅರ್ಥವಾಗಿತ್ತು, ನಾಳೆ ಏನೋ ದೊಡ್ಡದಾಗಿ ನಡೀತಾ ಇದೆ. ನಾನು ಅದನ್ನು ತಡೆಯಲಿಲ್ಲ ಅಂದರೆ ನಾಳೆ ನಮ್ಮ ಮನೆ ಬೇರೆಯವರ ಪಾಲಾಗ್ಬಿಡುತ್ತೆ ಅಂತ. ನಾನು ಸೈಲೆಂಟಾಗಿ ವಕೀಲರಿಗೆ ಮೆಸೇಜ್ ಮಾಡಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೀಟ್ ಮಾಡಿ, ನನಗೆ ಒಂದು ಪೇಪರ್ ಸಿಕ್ಕಿದೆ, ನನಗೆ ಅನ್ನಿಸ್ತಾ ಇದೆ 11 ಗಂಟೆಗೆ ಏನೋ ದೊಡ್ಡದಾಗಿ ನಡೆಯುತ್ತೆ ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದೆ. ನಾನು ಈಗ ತಕ್ಷಣಕ್ಕೆ ನನ್ನ ಫೋನನ್ನು ಲಾಕ್ ಮಾಡಿದೆ.
ನಾನು ಸೈಲೆಂಟ್ ಆಗಿ ಎದ್ದು ಕಿಟಕಿಯಿಂದ ಕೆಳಗೆ ನೋಡ್ತಾ ಇದ್ದೆ. ಸೊಸೆಯ ಮಾತುಗಳೇ ನೆನಪು ಬರ್ತಿದ್ವು. ಇದು ಕೇವಲ ಪರಿವಾರದ ಜಗಳವಾಗಿರ್ಲಿಲ್ಲ, ಇದು ಒಂದು ದೊಡ್ಡ ಪ್ಲಾನ್ ಆಗಿತ್ತು. ಆ ರಾತ್ರಿಯೆಲ್ಲ ನನಗೆ ನಿದ್ದೆ ಬರಲಿಲ್ಲ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಏನೋ ನಡೀತಾ ಇದೆ. ಇವರೆಲ್ಲರೂ ಸೇರಿ ನನ್ನ ಮನೆಯನ್ನು ನನ್ನಿಂದ ಕಸಿದುಕೊಳ್ತಾರ. ರಾತ್ರಿಯೆಲ್ಲ ಅದೇ ಯೋಚನೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಬೆಳಿಗ್ಗೆ ನನ್ನ ಬಳಿ ಇದ್ದ ಎಲ್ಲ ಪೇಪರ್ಗಳನ್ನು ಒಟ್ಟು ಮಾಡಿಕೊಂಡೆ. ಕರೆಂಟ್ ಬಿಲ್, ವಾಟರ್ ಬಿಲ್, ನಾನು ಇಷ್ಟು ವರ್ಷದಿಂದ ಕಟ್ಟುತ್ತಾ ಬಂದಿದ್ದ ಕಂದಾಯದ ಬಿಲ್ಗಳು ಎಲ್ಲವನ್ನು ರೆಡಿ ಮಾಡಿಕೊಂಡೆ. ನನ್ನ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ ತೆಗೆದುಕೊಂಡೆ ಮತ್ತು ಬೀರುವ ಕೆಳಗೆ ನನಗೆ ಸಿಕ್ಕಂತಹ ಆ ಓಲ್ಡ್ ಫಾರಂ ಅನ್ನು ಕೂಡ ತೆಗೆದುಕೊಂಡೆ. ನಾನು ಬೆಳಿಗ್ಗೆಯೇ ಬೇಗ ಎದ್ದು ಮನೆಯಿಂದ ಹೊರಗಡೆ ಬಂದುಬಿಟ್ಟಿದ್ದೆ. ಮನೆಯಲ್ಲಿ ಯಾರಿಗೂ ಏನೂ ಹೇಳದೆ ನನ್ನ ಗೆಳೆಯ ವಕೀಲರಾದ ರಾಘವನ ಮನೆಗೆ ಬೇಗ ಬೇಗ ಹೋದೆ. ವಕೀಲರು ನನ್ನ ಎಲ್ಲ ಮಾತುಗಳನ್ನು ತುಂಬ ನೀಟಾಗಿ, ಶಾಂತವಾಗಿ, ನಿಧಾನವಾಗಿ ಕೇಳಿಸ್ಕೊಂಡ್ರು. ಎಲ್ಲ ಪೇಪರ್ಗಳನ್ನು ನೀಟಾಗಿ ಗಮನಿಸಿ ಅವರು ಹೇಳಿದ್ರು, ಮೊಟ್ಟ ಮೊದಲನೆಯದಾಗಿ ನಿಮ್ಮ ಸುರಕ್ಷೆ ಮತ್ತು ನಿಮ್ಮ ಆರೋಗ್ಯವನ್ನು ಉದ್ದೇಶಿಸಿ ಅವರು ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ. ನಂತರ ಪ್ರಾಪರ್ಟಿ ಪೇಪರ್ಗಳು ಮತ್ತು ಮಾರಾಟ ಮಾಡುವ ಉದ್ದೇಶವಿದೆ. ಹಾಗಾದರೆ ಈಗ ನಾನು ಏನು ಮಾಡಬೇಕು ಅಂತ ನಾನು ವಕೀಲರನ್ನೇ ಕೇಳಿದೆ. ಆಗ ಅವರು ಹೇಳಿದರು, ಈಗ ಮೊದಲನೆಯದಾಗಿ ನೀವು ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ರೆಡಿ ಮಾಡಿಸಿ. ದೊಡ್ಡ ದೊಡ್ಡ ಚೆಕಪ್ಗಳು ಏನು ಬೇಕಾಗಿಲ್ಲ, ಸಿಂಪಲ್ ಆದ ಸಣ್ಣ ಚೆಕಪ್ಗಳು ಸಾಕು. ಡಾಕ್ಟರ್ ಬರೆದುಕೊಟ್ರೆ ನಡೆಯುತ್ತೆ. ನೀವು ಫಿಟ್ ಆಗಿದ್ದೀರಾ ಅಂತ. ಈ ಪೇಪರ್ಗಳನ್ನು ಹುಷಾರಾಗಿ ಇಟ್ಟುಕೊಳ್ಳಿ. ನಿಮ್ಮ ಪ್ರಾಪರ್ಟಿ ನೋಡಲು ಅಥವಾ ಕೊಂಡುಕೊಳ್ಳಲು ಯಾರಾದರೂ ಬಂದರೆ ಅವರನ್ನು ಕೂಡ ನಾವು ಸಾಕ್ಷಿ ಹೇಳಲು ಸಾಕ್ಷಿಗಳನ್ನಾಗಿ ಮಾಡಿಕೊಳ್ಳಬಹುದು. ಈ ದಿನ ನೀವು ಮನೆಗೆ ಹೋಗಿ ತುಂಬ ಶಾಂತವಾಗಿರಿ ಮತ್ತು ತುಂಬ ಹುಷಾರಾಗಿರಿ. 11 ಗಂಟೆಗೆ ನಿಮ್ಮ ಮನೆಯ ಬಳಿ ಯಾರು ಬರ್ತಾರೋ ಅವರನ್ನು ನಾವು ಕಾನೂನಿನ ಪ್ರಕಾರ ತಡೆಯಬಹುದು. ನಾನು ನಿಧಾನವಾಗಿ ಕೇಳಿದೆ, ನನ್ನ ಮಗ. ವಕೀಲರು ನನ್ನನ್ನೇ ನೋಡಿದ್ರು. ನಿಮ್ಮ ಮಗ ಎಮೋಷ್ನಲ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಆದರೆ ಕಾನೂನು ಎಮೋಷ್ನಲ್ ನೋಡೋದಿಲ್ಲ, ಸತ್ಯವನ್ನು ಮಾತ್ರ ನೋಡುತ್ತೆ. ಈಗ ನಾವು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಸಣ್ಣ ಕ್ಲಿನಿಕ್ಕಿಗೆ ಹೋಗಿ ಡಾಕ್ಟರನ್ನು ಭೇಟಿಯಾದವು. ಡಾಕ್ಟರ್ ನನ್ನ BP, ಶುಗರ್, ಪಲ್ಸ್ ರೇಟ್ ಎಲ್ಲವನ್ನು ಚೆಕ್ ಮಾಡಿ ಸ್ವಲ್ಪ ಸಮಯದಲ್ಲೇ ಅವರು ನನಗೆ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೂಡ ಕೊಟ್ಟರು. ನಾನು ಎಲ್ಲ ರೀತಿಯಲ್ಲಿ ಫಿಟ್ ಆಗಿದ್ದೀನಿ ಅಂತ. 10:30ಕ್ಕೆಲ್ಲ ನಾನು ಮನೆಗೆ ವಾಪಸ್ ಬಂದು ಬಿಟ್ಟಿದ್ದೆ. ವಕೀಲರು ಹೇಳಿದರು, ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಗಲಾಟೆ ಮಾಡಬೇಡಿ, ಕೇವಲ ಎಲ್ಲವನ್ನು ನೀಟಾಗಿ ಗಮನಿಸ್ತಾ ಇರಿ ಅಂತ. ನಾನು ಮನೆಯೊಳಗೆ ಹೋದಾಗ ಸೊಸೆ ತುಂಬ ನಗುತ್ತಾ ಪ್ರೀತಿಯಿಂದ ಮಾತನಾಡ್ತಾ ಇದ್ಲು. ಮಾವ, ನೀವು ಹೊರಗೆ ಹೋಗಿದ್ರಾ? ಎಲ್ಲವೂ ಸರಿ ಇದೆ ತಾನೆ ಎಂದು ಅವಳು ತುಂಬ ಚಿಂತೆ ಇರುವ ಹಾಗೆ ನನ್ನನ್ನೇ ನೋಡಿ ಕೇಳಿದ್ಲು. ಎಲ್ಲ ಸರಿ ಇದೆ ಅಮ್ಮ, ಸ್ವಲ್ಪ ಕೆಲಸವಿತ್ತು, ಆದ್ದರಿಂದಲೇ ಹೊರಗೆ ಹೋಗಿದ್ದೆ ಅಂತ ನಾನು ಹೇಳಿದೆ. ನಾನು ಸೈಲೆಂಟ್ ಆಗಿ ನನ್ನ ರೂಮಿಗೆ ಹೊರಟು ಹೋದೆ. ಆದರೆ ಈಗ ನಾನು ನನ್ನ ರೂಮಿನ ಬಾಗಿಲನ್ನು ಹಾಕಿಕೊಳ್ಳಲಿಲ್ಲ. ಫೋನ್ ಕೂಡ ಸೈಲೆಂಟ್ನಲ್ಲಿ ಇಟ್ಟು ಬಿಟ್ಟಿದ್ದೆ. ಕಿಟಕಿಯಿಂದ ಹೊರಗೆ ನೋಡುತ್ತಾ ನಿಂತುಕೊಂಡಿದ್ದೆ. ಆಗಲೇ ಯಾರೋ ಹೊರಗಿನಿಂದ ನಮ್ಮ ಮನೆಯ ಬಳಿಯೇ ಬರ್ತಾ ಇದ್ರು. ನನ್ನ ಸೊಸೆ ಮನೆಯನ್ನು ಯಾರ ಜೊತೆಯೋ ಡೀಲ್ ಮಾತನಾಡಿದ್ಲು. ಈ ದಿನ ಪೇಪರ್ ವರ್ಕ್ ಕೂಡ ನಡೆಯುವ ಹಂತದಲ್ಲಿತ್ತು. ನಾನು ಫೋನ್ ಮಾಡಿ ಸೆಕ್ಯೂರಿಟಿಗೆ ಹೇಳಿದೆ, ಅವರನ್ನು ಮೇಲೆ ಕಳಿಸಬೇಡಿ, ನಾನೇ ಕೆಳಗೆ ಬರ್ತೀನಿ, ಅವರನ್ನು ಅಲ್ಲೇ ನಿಲ್ಲಿಸಿಕೊಳ್ಳಿ ಅಂತ ಹೇಳಿದೆ. ನಾನು ತಕ್ಷಣ ವಕೀಲರಿಗೆ ಫೋನ್ ಮಾಡಿದೆ. ಅವರು ಬಂದಿದ್ದಾರೆ. ಈಗ ನಾನೇನು ಮಾಡಬೇಕು? ವಕೀಲರು ಕೂಡ ಹೇಳಿದ್ರು, ನಾನು 10 ನಿಮಿಷದಲ್ಲೇ ಅಲ್ಲಿರ್ತೀನಿ, ನೀವು ಒಬ್ಬರೇ ಏನು ಮಾತನಾಡಬೇಡಿ ಅಂತ. ಮಾತುಕತೆಯನ್ನು ಮುಗಿಸಿ ನಾನು ಈಗ ಫೋನ್ ಕಟ್ ಮಾಡಿದೆ. ಆಗಲೇ ನಾನು ಗಮನಿಸಿದೆ, ಸೊಸೆ ನನ್ನ ರೂಮಿನ ಬಾಗಿಲ ಬಳಿಯೇ ನಿಂತುಕೊಂಡು ನನ್ನ ಮಾತುಗಳನ್ನು ಕದ್ದು ಮುಚ್ಚಿ ಕೇಳಿಸ್ಕೊಳ್ತಾ ಇದ್ಲು. ನಾನು ಬಾಗಿಲ ಬಳಿ ಬಂದಾಗ ಅವಳು ನನ್ನನ್ನು ನೋಡಿ ಗಾಬರಿಯಾಗಿದ್ಲು. ಅವಳ ಮುಖದಲ್ಲಿ ಸ್ವಲ್ಪ ಭಯ ಮತ್ತು ಕೋಪ ಎರಡೂ ಕಾಣಿಸ್ತಾ ಇತ್ತು. ನಾನು ಸೊಸೆಯ ಬಳಿ ಏನು ಮಾತನಾಡದೆ ಸೈಲೆಂಟ್ ಆಗಿ ಕೆಳಗೆ ಹೊರಟು ಹೋದೆ. ಕೆಳಗೆ 2 ವ್ಯಕ್ತಿಗಳು ನಿಂತುಕೊಂಡಿದ್ರು. ನಾನು ಅವರುಗಳನ್ನು ನೇರವಾಗಿ ಕೇಳಿದೆ, ನೀವು ಯಾರು ನಿಮ್ಮನ್ನು ಇಲ್ಲಿ ಕರೆಸಿದ್ದು ಅಂತ. ಒಬ್ಬ ಸುಳ್ಳು ಹೇಳುತ್ತಾ, ಆನ್ಲೈನ್ನಲ್ಲಿ ನಿಮ್ಮ ಪ್ರಾಪರ್ಟಿ ಸೇಲ್ಗೆ ಇದೆ ಅಂತ ಗೊತ್ತಾಯಿತು, ಅದನ್ನು ಹುಡುಕಿಕೊಂಡೆ ನಾವಿಲ್ಲಿಗೆ ಬಂದೆವು ಅಂತ ಹೇಳ್ದ. ಇನ್ನೊಬ್ಬ ಯಾರನ್ನೋ ಹುಡುಕಾಡ್ತಾ ಇದ್ದ. ಆಗ ನನ್ನ ಸೊಸೆ ಬಾಲ್ಕನಿಯಲ್ಲಿ ನಿಂತುಕೊಂಡು ಎಲ್ಲವನ್ನೂ ನೋಡ್ತಾ ಇದ್ಲು. ನಾನು ಈಗ ಅವಳನ್ನೇ ಕೂಗಿ ಕರೆದೆ, ಪ್ರಿಯಾ ಕೆಳಗೆ ಬಾಮ್ಮ ಅಂತ. ಆದರೆ ಅವಳು ನನ್ನ ಮಾತನ್ನು ಕೇಳಿಸಿಕೊಳ್ಳದ ಹಾಗೆ ಒಳಗೆ ಹೊರಟು ಹೋದ್ಲು. ನಾನು ಈಗ ಪ್ರಾಪರ್ಟಿಯನ್ನು ನೋಡಲು ಬಂದಿದ್ದ ಏಜೆಂಟ್ಗಳ ಹತ್ತಿರ ಅವರ ID ಕಾರ್ಡನ್ನು ತೆಗೆದುಕೊಂಡು ನೋಡಲು ಮುಂದಾದರೆ ಅವರು ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಪ್ರಯತ್ನಿಸ್ತಾ ಇದ್ರು. ಅಷ್ಟರಲ್ಲೇ ನನ್ನ ಮಗ, ಅಪ್ಪ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಕೆಳಗಡೆ ಓಡಿ ಬಂದಿದ್ದ. ಅವನ ಹಿಂದೆಯೇ ನನ್ನ ಸೊಸೆ ಕೂಡ ಓಡಿ ಬಂದಿದ್ಲು. ನೋಡಿ, ನಿಮ್ಮ ಅಪ್ಪ ಎಲ್ಲರನ್ನೂ ಅವಮಾನ ಮಾಡ್ತಾ ಇದ್ದಾರೆ,
ನಾವು ಅವರಿಗಾಗಿಯೇ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಅಂತ ನಾಟಕೀಯವಾಗಿ ಮಾತನಾಡಲು ಶುರು ಮಾಡಿದ್ಲು. ನಾನು ಮೊಟ್ಟ ಮೊದಲ ಬಾರಿಗೆ ಎಲ್ಲರ ಮುಂದೆ ಗಟ್ಟಿಯಾಗಿ ಹೇಳಿದೆ, ನೀನು ನನಗಾಗಿ ಏನೂ ಮಾಡ್ತಾ ಇಲ್ಲ. ನೀನು ನನ್ನನ್ನು ಇಲ್ಲದ ಹಾಗೆ ಮಾಡಬೇಕು ಅಂತ ಇದೆಲ್ಲವನ್ನು ಮಾಡ್ತಾ ಇದೀಯಾ. ನನ್ನ ಮಗ ಅವನು ಶಾಕ್ನಿಂದ, ಅಪ್ಪ ಇದೆಲ್ಲ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಗಾಬರಿಯಾಗಿ ಕೇಳ್ದ. ನಾನು ನನ್ನ ಜೇಬಿನಿಂದ ಆ ಪೇಪರನ್ನು ತೆಗೆದುಕೊಂಡು, ನಡೀರಿ ಮೊದಲು ಮನೆಯೊಳಗೆ ಹೋಗಿ ಮಾತನಾಡೋಣ ಅಂತ ಹೇಳುವಷ್ಟರಲ್ಲಿಯೇ ವಕೀಲರು ಕೂಡ ಅಲ್ಲಿಗೆ ಬಂದು ಆ ಏಜೆಂಟರನ್ನು ಹಿಡಿದುಕೊಂಡಿದ್ರು. ನಾವೆಲ್ಲರೂ ಈಗ ಮನೆಯೊಳಗೆ ಬಂದೆವು. ನನ್ನ ಸೊಸೆ ವಕೀಲರನ್ನು ನೋಡಿ ಶಾಕ್ನಿಂದ, ಇವರು ಯಾರು, ಹೊರಗಿನವರನ್ನು ಮನೆಯೊಳಗೆ ಯಾಕೆ ಕರೆದುಕೊಂಡು ಬರ್ತಾ ಇದ್ದೀರಾ ಅಂತ ಕೋಪವಾಗಿ ಕೇಳ್ತಾಳೆ. ಪ್ರಿಯಾ, ಇವರು ನನ್ನ ಗೆಳೆಯರು, ನಮ್ಮ ವಕೀಲರು. ಆ ಮಾತನ್ನು ಕೇಳಿದ ತಕ್ಷಣ ಮಗ ಮತ್ತು ಸೊಸೆ ಅವರಿಬ್ಬರ ಮುಖಗಳಲ್ಲಿ ಬಣ್ಣಗಳು ಬದಲಾಗಿ ಹೋಗಿದ್ವು. ಅವಳಿಗೆ ಅರ್ಥವಾಗಿತ್ತು, ಇದು ಈಗ ಕೇವಲ ಮನೆಯೊಳಗಿನ ಜಗಳವಾಗಿ ಉಳಿದಿಲ್ಲ, ಇದು ಕೋರ್ಟಿನ ಮೆಟ್ಟಿಲು ಹತ್ತಿದೆ ಅಂತ. ಮಗ ಹೇಳ್ದ, ಅಪ್ಪ ವಕೀಲರು ಯಾಕೆ ಬಂದಿದ್ದಾರೆ, ನೀವು ಯಾಕೆ ಇವರನ್ನು ಕರೆಸಿದ್ದೀರಾ? ಆಗ ವಕೀಲರು ಶಾಂತವಾಗಿ ಹೇಳಿದ್ರು, ನಾನು ಕೇವಲ ಹಿರಿಯರ ಅಧಿಕಾರವನ್ನು ಉಳಿಸಲು ಬಂದಿದ್ದೇನೆ ಅಷ್ಟೇ ಅಂತ. ನನ್ನ ಸೊಸೆ ನಗುತ್ತಾ, ಅಂದ್ರೆ ನಾನೀಗ ಕೆಟ್ಟವಳಾಗ್ಬಿಟ್ನಾ? ನಾನು ಮಾವನವರ ಒಳ್ಳೆಯದರ ಬಗ್ಗೆ ಯೋಚಿಸಿದೆ ಅಷ್ಟೇ. ಈಗ ನಾನು ಶಾಂತವಾಗಿ ಆ ಫಾರಂ ಅನ್ನು ಟೇಬಲ್ ಮೇಲೆ ಇಟ್ಟೆ. ನೀವು ನನ್ನ ಒಳ್ಳೆಯದರ ಬಗ್ಗೆ ಯೋಚಿಸಿದ್ರೆ ಇದು ಏನು? ಈಗ ನನ್ನ ಸೊಸೆ ಆ ಕಾಗದವನ್ನು ನೋಡಿ ಅವಳು ಒಂದು ಕ್ಷಣ ಅವಾಕ್ಕಾಗ್ಬಿಟ್ಟಿದ್ಲು. ಇದು ಯಾರೋ ಬೇಕು ಅಂತಾನೆ ಮಾಡಿರೋದು ಇರಬಹುದು, ನಾನು ಮಾಡಿಲ್ಲ. ವಕೀಲರು ಸೊಸೆಯನ್ನೇ ನೋಡುತ್ತಾ, ಇದರ ಮೇಲೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಇದೆ, ಕೆಳಗೆ ಮಾಡಿರುವ ಸೈನ್ ಅದು ಕೂಡ ನಕಲಿ. ಸೊಸೆ ತಕ್ಷಣ ನನ್ನ ಮಗನನ್ನು ನೋಡಿ, ಇವರೆಲ್ಲರೂ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸ್ತಾ ಇದ್ದಾರೆ. ನಿಮ್ಮ ಅಪ್ಪನಿಗೆ ಹುಚ್ಚು ಹಿಡಿದ್ಬಿಟ್ಟಿದೆ, ಅವರು ಹುಚ್ಚರಾಗ್ಬಿಟ್ಟಿದ್ದಾರೆ ಅಂತ ಕೂಗುತ್ತಾ ಇದ್ಲು. ಈಗ ನನ್ನ ಮಗ ಕೂಡ ಹೇಳ್ದ, ಅಪ್ಪ ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಂತ. ನಾನು ಪೇಪರನ್ನು ಅವನ ಕೈಗೆ ಇಟ್ಟಾಗ ಅವನು ಆ ಪೇಪರನ್ನು ಓದತೊಡಗಿದ. ಇದನ್ನು ಬರೆದಿದ್ದು ಯಾರು ಎಂದು ಅವನು ಗಾಬರಿಯಾಗಿ ಕೇಳ್ದ. ಸೊಸೆ ಈಗ ಅಚಾನಕ್ಕಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ನಾನು ಕೇವಲ ನಿಮ್ಮ ತಂದೆಗೆ ಸಹಾಯ ಮಾಡಲು ಯೋಚಿಸ್ತಾ ಇದ್ದೆ, ಅವರು ಒಬ್ಬೊಂಟಿಯಾಗಿದ್ದಾರೆ ಅಂತ. ನಾನು ಅವರಿಗಾಗಿ ಇದನ್ನು ತಕ್ಷಣ ನಾನು ಅವಳ ಮಾತನ್ನು ಮಧ್ಯದಲ್ಲಿಯೇ ನಿಲ್ಲಿಸಿ, ಸಹಾಯ ಮಾಡುವುದು ಅಂದರೆ ನನ್ನ ಮನೆಯ ಕಾಗದ ಪತ್ರಗಳನ್ನು ಕಾಣಿಸದೇ ಹೋಗುವುದಾ? ನನ್ನ ಮಗ ಶಾಕ್ನಿಂದ ನನ್ನನ್ನೇ ನೋಡುತ್ತಾ, ಏನು ಮನೆಯ ಪೇಪರ್ಗಳು ಕಾಣಿಸ್ತಾ ಇಲ್ವಾ? ಹೌದು, ಅದು ಇದ್ದ ಜಾಗದಲ್ಲಿ ಈಗ ಅವುಗಳು ಕಾಣಿಸ್ತಾ ಇಲ್ಲ. ಇವತ್ತು 11 ಗಂಟೆಗೆ ಕೆಳಗೆ ಬ್ರೋಕರ್ಗಳು ಕೂಡ ಬಂದಿದ್ರು. ಅವರನ್ನು ಕರೆಸಿದ್ದು ಯಾರು? ಆಗಲೇ ಸೊಸೆ ಕೋಪದಿಂದ ಕೂಗಾಡಲು ಶುರು ಮಾಡಿದ್ಲು, ನಾನೇನು ಅವರನ್ನು ಕರೆಸಿಲ್ಲ ಅಂತ. ಈಗ ವಕೀಲರು ಸೊಸೈಟಿಯಲ್ಲಿ ಬ್ರೋಕರ್ಗಳ ಎಂಟ್ರಿಯನ್ನು ಬರೆಸಿದ್ದ ಸ್ಕ್ರೀನ್ಶಾಟ್ಗಳನ್ನು ಕೂಡ ತೋರಿಸ್ತಾರೆ. ಸೊಸೆ ಈಗ ಗಾಬರಿಯಾಗಿದ್ಲು. ನಾನು ಈಗ ಕೊನೆಯದಾಗಿ ಹೇಳಿದೆ, ನಿನ್ನೆ ರಾತ್ರಿ ಅಡಿಗೆ ಮನೆಯಲ್ಲಿ ನೀನು ಮಾತನಾಡುತ್ತಿದ್ದ ಮಾತುಗಳನ್ನು ನಾನು ಕೇಳಿಸಿಕೊಂಡೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಪೇಪರ್ಗಳನ್ನು ರೆಡಿಯಾಗಿ ಇಟ್ಟುಕೋ, ಎಲ್ಲವನ್ನು ಮುಗಿಸಿಬಿಡಿ. ಈ ಮಾತುಗಳನ್ನು ಯಾರಿಗಾಗಿ ಹೇಳಿದೆ ಅಂತ ಕೇಳಿದಾಗ ಅವಳು ಶಾಕ್ ಆಗಿ ಹಾಗೆಯೇ ನಿಂತುಕೊಂಡಿದ್ಲು. ಹೌದು, ನಾನು ಹೇಳಿದೆ, ಯಾಕಂದ್ರೆ ನಿಮ್ಮ ಅಪ್ಪ ನಮ್ಮನ್ನು ಬದುಕಲು ಬಿಡ್ತಾ ಇಲ್ಲ, ಈ ಮನೆ ನಮ್ದಾಗಬೇಕು ಅಂತ. ನೀವೇ ಯಾವಾಗಲೂ ಹೇಳ್ತಾ ಇದ್ರಿ, ನಮ್ಮ ಜೀವನ ಇನ್ನೂ ಶುರುವೇ ಆಗಿಲ್ಲ ಅಂತ. ನೀವು ಎಷ್ಟೊಂದು ಸಾರಿ ಬೇಜಾರು ಮಾಡ್ಕೊಂಡಿದ್ದೀರಾ. ನಾನು ಆ ರೀತಿ ಯಾವಾಗ ಹೇಳಿದೆ ಪ್ರಿಯಾ ಅಂತ ನನ್ನ ಮಗ ಶಾಕ್ ಆಗಿ ಕೇಳ್ತಾನೆ. ಆಗ ಸೊಸೆ ಕೋಪವಾಗಿ ಹೇಳಿದ್ಲು, ಮದುವೆಯಾದ ನಂತರ ನಮಗೆ ಒಂಟಿಯಾಗಿ ಸಮಯ ಕಳೆಯಲು ಅವಕಾಶವೇ ಸಿಗ್ತಾ ಇರಲಿಲ್ಲ. ಯಾವಾಗಲೂ ಇವರು ನನ್ನ ತಲೆಯ ಮೇಲೆ ಕುಳಿತುಕೊಳ್ತಾ ಇದ್ರು. ನಮ್ಮ ಎಲ್ಲ ನಿರ್ಧಾರಗಳಲ್ಲಿಯೂ ಇವರೇ ಅಡ್ಡ ಹಾಕ್ತಾ ಇದ್ರು. ನಾನು ಇದೆಲ್ಲ ಮಾಡಲು ನೀನೇ ನನಗೆ ಇಷ್ಟೊಂದು ಧೈರ್ಯವನ್ನು ಕೊಟ್ಟಿದ್ದೆ ಅಲ್ವಾ? ನನ್ನ ಮಗನ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು. ಅವನು ಗಾಬರಿಯಾಗಿ ಹೇಳ್ದ, ನಾನು ನಿನ್ನ ಬಳಿ ಯಾವಾಗಾದರೂ ಬೇಸರ ವ್ಯಕ್ತಪಡಿಸಿರಬಹುದೋ ಏನೋ, ಆದರೆ ನಾನು ಈ ರೀತಿ ಮೋಸ ಎಂದಿಗೂ ಬಯಸಲಿಲ್ಲ. ನಾನು ಮಗನನ್ನು ಸಮಾಧಾನ ಮಾಡುತ್ತಾ, ಬೇಸರ ಮತ್ತು ದ್ರೋಹದಲ್ಲಿ ಬಹಳ ಅಂತರವಿದೆ ಅಂತ ಹೇಳಿದೆ. ಈಗ ವಕೀಲರು ಹೇಳಿದರು, ನಾವೀಗ ಓಪನ್ ಆಗಿ ಮಾತನಾಡ್ಕೊಳ್ಳೋಣ. ಮನೆಯ ಡಾಕ್ಯುಮೆಂಟ್ಗಳನ್ನು ಕಳ್ಳತನ ಮಾಡಿರುವುದು, ಅವರ ಸೈನನ್ನು ಫೋರ್ಜರಿ ಮಾಡಿದಿರುವುದು, ಇದೆಲ್ಲವೂ ಕ್ರಿಮಿನಲ್ ಕೇಸ್ನಲ್ಲಿ ಬರ್ತವೆ. ನಾವು ಬಯಸಿದರೆ ಖಂಡಿತ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆ ಹೋಗಬಹುದು. ಆದರೆ ನೀವು ಬಯಸಿದರೆ ಪೊಲೀಸರ ಬಳಿ ಹೋಗುವುದಕ್ಕಿಂತ ಇಲ್ಲೇ ಸೆಟ್ಲ್ ಮಾಡಿಕೊಳ್ಬಹುದು. ಆಗ ಸೊಸೆ ನಗ್ತಾ ಹೇಳಿದ್ಲು, ನೋಡಿದ್ಯಾ, ಪೊಲೀಸರ ಹೆಸರು ಹೇಳಿ ಇವರು ನಮ್ಮನ್ನು ಹೆದರಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಆಗ ವಕೀಲರು ಹೇಳ್ತಾರೆ, ಮೇಡಮ್, ಇದು ಹೆದರಿಸುವ ಪ್ರಯತ್ನವಲ್ಲ, ಇದು ಕೇವಲ ಒಂದು ರೇಖೆಯಷ್ಟೇ. ನಾನು ನನ್ನ ಮಗನನ್ನು ನೋಡಿ ಕೇಳಿದೆ, ಈ ದಿನ ನೀನು ನಿನ್ನ ನಿರ್ಧಾರವನ್ನು ಹೇಳಿಬಿಡು, ಸತ್ಯದ ಜೊತೆಗೆ ನಿಲ್ತೀಯಾ ಅಥವಾ ಸುಳ್ಳಿನ ಜೊತೆಗೆ ನಿಲ್ತೀಯಾ ಅಂತ.
ಮಗ ತುಂಬಾ ಸಮಯ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ದ. ನಂತರ ಅವನು ಆ ಫಾರಂ ಅನ್ನು ಸೊಸೆಯ ಮುಂದೆ ಇಟ್ಟು, ಪ್ರಿಯಾ, ನೀನು ಈ ಕೆಲಸವನ್ನು ಏತಕ್ಕಾಗಿ ಮಾಡಿದೆ? ಅವಳು ಈಗ ಕೋಪವಾಗಿ ಹಲ್ಲು ಮಸೆಯುತ್ತಾ, ನಾನು ಈ ಮನೆಯಲ್ಲಿ ಗೆಸ್ಟ್ ಆಗಿ ಇರಲು ನನಗೆ ಸ್ವಲ್ಪ ಕೂಡ ಇಷ್ಟವಿಲ್ಲ. ಪ್ರತ್ಯೇಕವಾಗಿ ಇರೋಣ ಅಂದುಕೊಳ್ತಾ ಇದ್ದೀನಿ. ಆದ್ದರಿಂದಲೇ ಈ ಮನೆ ನಮ್ದಾಗಬೇಕು. ನನ್ನ ಮಗ ಈಗ ಶಾಕ್ನಿಂದ ತನ್ನ ಹೆಂಡತಿಯನ್ನು ನೋಡಿ, ಈ ಮನೆ ನಮ್ದು ಹೇಗಾಗುತ್ತೆ? ಈ ಮನೆಯನ್ನು ನನ್ನ ತಂದೆ ಎಷ್ಟೋ ಕಷ್ಟಪಟ್ಟು ಕಟ್ಟಿದ್ದಾರೆ. ಆಗ ಪ್ರಿಯಾ ಕಠೋರವಾಗಿ ಹೇಳಿದ್ಲು, ಹಾಗಾದ್ರೆ ನಿನ್ನನ್ನು ಕಟ್ಟಿಕೊಂಡಿದ್ದಕ್ಕೆ ನನಗೆ ಏನು ಸಿಗುತ್ತೆ? ನಾನು ನಿಧಾನವಾಗಿ ಹೇಳಿದೆ, ಸೊಸೆ, ನಿನಗೆ ಈ ಮನೆಯಲ್ಲಿ ಸೊಸೆಯ ಸ್ಥಾನ, ಗೌರವ, ಮರ್ಯಾದೆ ಸಿಗ್ತಾ ಇತ್ತಲ್ಲ. ಸೊಸೆ ತಕ್ಷಣ ಹೇಳಿದ್ಲು, ನಿಮ್ಮಪ್ಪ ಈ ಮನೆಯಲ್ಲಿದ್ರೆ ನಾನು ಈ ಮನೆಯಲ್ಲಿ ಇರೋದಿಲ್ಲ. ನಾನು ತಕ್ಷಣ ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ ಅಂತ. ಮಗ ತನ್ನ ಹೆಂಡತಿಯನ್ನು ನಿಲ್ಲಿಸಲಿಲ್ಲ. ಅವನು ಈಗ ಕೋಪವಾಗಿ ಹೇಳ್ದ, ಹೋಗು, ತಕ್ಷಣ ಹೊರಟು ಹೋಗು. ನೀನು ಮಾಡಿದ ಈ ಕೆಲಸವನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಸೊಸೆ ತನ್ನ ಬ್ಯಾಗನ್ನು ಎತ್ತಿಕೊಂಡು ಅವಳು ನನ್ನನ್ನು ನೋಡಿ, ನೀವು ಗೆದ್ದು ಬಿಟ್ರಿ ಅಂತ ಹೇಳಿದ್ಲು. ಇದು ಗೆಲುವಲ್ಲಮ್ಮ, ಈ ಮನೆಯನ್ನು ಉಳಿಸಲು ನನ್ನ ಪ್ರಯತ್ನ ಅಂತ ಹೇಳಿದೆ. ಅವಳು ಸೈಲೆಂಟ್ ಆಗಿ ಮನೆಯಿಂದ ಹೊರಗಡೆ ಹೊರಟೋದ್ಲು. ನನ್ನ ಮಗ ಸೋಫಾದಲ್ಲಿ ಕುಳಿತುಕೊಂಡು ತಲೆ ಮೇಲೆ ಕೈ ಇಟ್ಟುಕೊಂಡು ದುಃಖ ಪಡ್ತಾ ಇದ್ದ. ಅಪ್ಪ, ಇದೆಲ್ಲವೂ ನನಗೆ ಕಾಣಿಸ್ಲೇ ಇಲ್ಲಪ್ಪ. ನಾನು ಮಗನಿಗೆ ಸಮಾಧಾನ ಮಾಡಿದೆ, ನೀನು ಒಳ್ಳೆಯವನು, ಒಳ್ಳೆಯವರಿಗೆ ಮೋಸ ಕಾಣಿಸೋದಿಲ್ಲ. ಈಗ ನಾವು ಏನು ಮಾಡೋಣ ಎಂದು ನಾನು ಮಗನನ್ನೇ ಕೇಳಿದೆ. ನಾವು ಮೊದಲು ನಮ್ಮ ಮನೆಯನ್ನು ಸುರಕ್ಷಿತ ಮಾಡೋಣ, ನಂತರ ನಮ್ಮನ್ನು ನಾವು ಸುರಕ್ಷಿತ ಪಡಿಸಿಕೊಳ್ಳೋಣ ಅಂತ ನನ್ನ ಮಗ ಧೈರ್ಯವಾಗಿ ಹೇಳಿದ. ಇಷ್ಟು ವರ್ಷದ ನಂತರ ಈ ದಿನ ಮೊದಲನೆಯದಾಗಿ ನಮ್ಮ ಮನೆ ತುಂಬ ಶಾಂತವಾಗಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.